ಶ್ರೀ ಕೃಷ್ಣಂ ಒಂದೇ ಜಗದ್ಗುರು. ಥರ್ಡ್ ಐ ಕರ್ನಾಟಕ ಜೀರೋನೈ ನಮ್ಮ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನನ್ನು ಬಳಸಿ ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಕು. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ. ನನ್ನಿಂದ ಏನೂ ಆಗುವುದಿಲ್ಲ ಎಂದು ಒಂಟಿಯಾಗಿ ಅಳುತ್ತಾ ಕುಳಿತರೆ ನಿನಗೆ ನೀನೇ ಶತ್ರು. ನನ್ನಿಂದ ಎಲ್ಲವೂ ಸಾಧ್ಯ ಎಂದು ನಿಂತರೆ ನಿನಗೆ ನೀನೇ ಮಿತ್ರ. ನೆನಪಿರಲಿ, ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು. ನೀನು ಹೋಗುವ ದಾರಿಯನ್ನು ಬೇರೆಯವರನ್ನು ಕೇಳಿ ತಿಳಿಯಬಹುದು, ಆದರೆ ಗುರಿ ಮಾತ್ರ ನಿನ್ನದೇ ಆಗಿರಬೇಕು. ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ಹಗ್ಗದ ರೀತಿ. ಒಮ್ಮೆ ತುಂಡಾದರೆ ಗಂಟು ಹಾಕಬಹುದೇ ವಿನಃ ಮೊದಲಿನ ಹಾಗೆ ಅದು ನೇರವಾಗಿ ಇರುವುದಿಲ್ಲ. ಗಂಟು ಗಂಟಾಗಿಯೇ ಉಳಿದು ಬಿಡುತ್ತದೆ. ಮರದ ಮೇಲೆ ಕುಳಿತ ಹಕ್ಕಿಯು ಕೊಂಬೆ ಮುರಿದು ಬಿದ್ದರೂ ಭಯಪಡುವುದಿಲ್ಲ, ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ವಿನಃ ಕೊಂಬೆಗಳನ್ನಲ್ಲ. ಹಾಗೆಯೇ ನಾವು ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಬೇಕು. ಮನುಷ್ಯನೊಳಗಿರುವ ಸುಪ್ತ ಶಕ್ತಿಯನ್ನು ಮುಕ್ತಗೊಳಿಸುವಂತೆ ಮಾಡುವುದು ಅದೇ ಪುಣ್ಯ. ಮನುಷ್ಯನ ದೇಹ ಮನಸ್ಸುಗಳನ್ನು ದುರ್ಬಲಗೊಳಿಸುವುದು ಅದೇ ಪಾಪ. ಯಾವ ವ್ಯಕ್ತಿಯು ತನ್ನ ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ. ನಾವು ಕಟ್ಟಿಸಿದ ಮನೆಯಲ್ಲಿ ನಮಗೆ ಜಾಗ ಇರುವುದಿಲ್ಲ. ಇಷ್ಟೇ ಮನುಷ್ಯನ ಜೀವನ. ನಾವು ಸತ್ತ ಮೇಲೆ ನಮ್ಮ ಹುಟ್ಟಿದ ನಮ್ಮವರು ಕೂಡ ಸ್ನಾನ ಮಾಡದೆ ಮನೆಯೊಳಗಡೆ ಕಾಲಿಡುವುದಿಲ್ಲ. ಇದೇ ಸತ್ಯ. ಅಂಥದರಲ್ಲಿ ಈ ಅಹಂಕಾರದ ದೊಡ್ಡತನವನ್ನು ತೋರಿಸುವುದರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ. ಕೋಟಿ ಕೋಟಿ ಹಣ ಇದ್ದರೂ ಬದುಕುಳಿಯುವುದು ಋಣ ಇದ್ದಷ್ಟು ಮಾತ್ರ, ಹಣ ಇದ್ದಷ್ಟು ಅಲ್ಲ. ನಿನ್ನ ತಪ್ಪು ಇಲ್ಲದೆ ಯಾರೇ ನಿನ್ನ ನಿಂದಿಸಿದರೂ ಪ್ರತೀಕಾರ ತೀರಿಸಲು ಕಾಲ ಅವರನ್ನು ತಪ್ಪದೆ ಶಿಕ್ಷಿಸುತ್ತದೆ. ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು. ನಂಬಿ ಬದುಕುವುದು ಬೇರೆ, ನಂಬಿ ಬದುಕುವುದರಲ್ಲಿ ಭಕ್ತಿ ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಇರುತ್ತದೆ. ಬದುಕಲು ಎರಡು ಮಾರ್ಗಗಳಿವೆ. ಮೊದಲನೆಯದು ತನಗೆ ಇಷ್ಟವಾದದ್ದನ್ನು ಸಾಧಿಸಲು ಪ್ರಯತ್ನಿಸುವುದು, ಮತ್ತು ಎರಡನೆಯದು ಸಾಧಿಸಿದ್ದನ್ನು ಇಷ್ಟಪಡಬೇಕು. ಬಿಟ್ಟು ಹೋಗುವವರು ಏನೋ ಒಂದು ನೆಪ ಹೇಳಿ ಬಿಟ್ಟು ಹೋಗ್ತಾರೆ. ಕಳೆದುಕೊಂಡವರು ಮರಳಿ ಬರಬಹುದು ಎಂದು ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಾರೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲ, ಆದರೆ ಜನಬಲ ಆದರೆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ದೇವರ ಬಲ ಮಾತ್ರ ಇದ್ದೇ ಇರುತ್ತದೆ. ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆಯಾಗಿಯೇ ಉಳಿಯಿತು. ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ. ನೋವನ್ನು ಉಂಡವರು ಜ್ಞಾನಿಗಳಾಗುತ್ತಾರೆ. ಸೋತೆ ಎಂದು ಚಿಂತೆ ಪಡಬೇಡ, ಜೀವನ ಇಷ್ಟೇನಾ ಎಂದು ಮರುಗಬೇಡ, ಎಲ್ಲವನ್ನು ಕಳೆದುಕೊಂಡೆ ಎಂದು ಕೊರಗಬೇಡ. ನಿನಗಿಂತ ಕೆಳಗಿನವರನ್ನು ನೋಡಿ ಸಮಾಧಾನ ಪಡು. ದೇವರು ದಾರಿಯನ್ನು ಯಾರನ್ನೂ ಕೈಬಿಡುವುದಿಲ್ಲ. ದೇವರಲ್ಲಿ ನಂಬಿಕೆಯೇ ದೇವರು. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರತು ಅವಸರಕ್ಕೆ ತಕ್ಕಂತೆ ಅಲ್ಲ. ಎಲ್ಲ ಸಮಯದಲ್ಲೂ ನೀನು ದುಡ್ಡು ಉಳಿಸಬಹುದು, ಆದರೆ ಎಲ್ಲ ಸಮಯದಲ್ಲೂ ನಿನ್ನನ್ನು ದುಡ್ಡು ಉಳಿಸಲಾರದು. ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ಮುಖ, ಈ ಸೌಂದರ್ಯ, ಈ ದೇಹ ಎಲ್ಲವೂ ನಾವು ಸಾಲದಲ್ಲೇ ಪಡೆದಿದ್ದೇವೆ. ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನು ಹಿಂದಿರುಗಿಸಲೇಬೇಕು. ಋಣ ಮುಗಿದ ತಕ್ಷಣ ನಾವೆಲ್ಲರೂ ಕೂಡ ಹೊರಡಲೇಬೇಕು. ನಾವು ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸುತ್ತೇವೆ, ಆದರೆ ಬದಲಾಗಬೇಕಾಗಿರುವುದು ಪರಿಸ್ಥಿತಿಯಲ್ಲ, ಮನಸ್ಥಿತಿ. ನಡೆದು ಹೋಗಿದ್ದು, ಮರೆತು ಹೋಗಿದ್ದು, ಮುಗಿದು ಹೋಗಿದ್ದು, ಬಿಟ್ಟು ಹೋದವರು, ಮರೆತು ಹೋದವರನ್ನು ಮರೆತು ಬಿಡಿ. ಆದರೆ ಅವರಿಂದ ಕಲಿತ ಪಾಠವನ್ನು ಯಾವತ್ತೂ ಮರೆಯದಿರಿ. ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ, ಎತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ಈ ಮೂರು ತಿಳಿದವರಿಗೆ ಗೊತ್ತು ಜೀವನದ ಬೆಲೆ. ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡಬೇಡಿ. ಒಳ್ಳೆಯತನದಿಂದ ಬದುಕೋಕೆ ಪ್ರಯತ್ನ ಪಡಿ. ನಿಮ್ಮ
ಕೃಷ್ಣಾಯ ವಾಸುದೇವಾಯ ಹರಯೇ ನೋವುಗಳು ಪರಮಾತ್ಮನೇ ಸಹಜವಾಗಿ ಬರುತ್ತವೆ, ಹಾಗಂತ ಪ್ರಣತ ಕುಗ್ಗದಿರು. ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನೋವುಗಳು ನಿನ್ನ ಮುಂದೆ ಕುಗ್ಗಲು ಕೃಷ್ಣಾಯ ಆರಂಭಿಸುತ್ತವೆ. ವಾಸುದೇವಾಯ ನಿರಂತರ ಹರಯೇ ಮಾತನಾಡುವವನ ಹತ್ತಿರ ಏನನ್ನು ಪರಮಾತ್ಮನೇ ಹೇಳಬಾರದು. ಪ್ರಣತ ವಾದಿಸುವವನ ಹತ್ತಿರ ಪ್ರತಿವಾದ ಕ್ಲೇಶನಾಶಾಯ ಮಾಡಬಾರದು. ಗೋವಿಂದಾಯ ಬುದ್ಧಿವಂತನ ನಮೋ ಹತ್ತಿರ ನಮಃ ಸ್ಪರ್ಧೆಗಿಳಿಯಬಾರದು. ಎಲ್ಲ ಕೃಷ್ಣಾಯ ಬಿಟ್ಟವನ ಹತ್ತಿರ ಜಗಳ ಆಡಬಾರದು. ವಾಸುದೇವಾಯ ಹರಯೇ ಕಾಲಿಗೆ ಮುಳ್ಳು ಪರಮಾತ್ಮನೇ ಚುಚ್ಚಿದಾಗ ನೋವಾಗುತ್ತದೆ. ಪ್ರಣತ ಮುಳ್ಳು ತೆಗೆದ ಮೇಲೆ ನೋವಿನ ಕ್ಲೇಶನಾಶಾಯ ನೆನಪಾಗುತ್ತದೆ. ಗೋವಿಂದಾಯ ಆದರೆ ನಮೋ ಮುಳ್ಳು ತೆಗೆದವರ ನಮಃ ನೆನಪು ಯಾರಿಗೂ ಆಗಲ್ಲ. ಕೃಷ್ಣಾಯ ಇದೇ ಜೀವನ. ಈ ವಾಸುದೇವಾಯ ಪ್ರಪಂಚದಲ್ಲಿ ಹರಯೇ ಒಳ್ಳೆಯತನ ಪರಮಾತ್ಮನೇ ನಿನ್ನಲ್ಲಿದ್ದರೆ ಸಮಯ ಬಂದಾಗ ಪ್ರಣತ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು. ಕ್ಲೇಶನಾಶಾಯ ಸಿಕ್ಕ ಗೋವಿಂದಾಯ ಸಿಕ್ಕವರಿಗೆಲ್ಲ ನಮೋ ನಿನ್ನ ನಮಃ ಒಳ್ಳೆಯತನ ಖರ್ಚು ಮಾಡಿದರೆ ಕೃಷ್ಣಾಯ ನೋವು ಖಚಿತ. ವಾಸುದೇವಾಯ ಯಾರನ್ನು ಎತ್ತಿ ಹರಯೇ ಇಡಬೇಕು ಮತ್ತು ಪರಮಾತ್ಮನೇ ಯಾರಿಗೆ ಯಾವುದನ್ನು ನೀಡಬೇಕು ಪ್ರಣತ ಎಂಬುದನ್ನು ತೀರ್ಮಾನಿಸುವವನು ಕ್ಲೇಶನಾಶಾಯ ಆ ದೇವರೇ ಹೊರತು ಗೋವಿಂದಾಯ ನಮೋ ಇನ್ಯಾರೋ ನಮಃ ಅಲ್ಲ. ಒಂದು ಕೃಷ್ಣಾಯ ಕಾಗೆಗೆ ವಾಸುದೇವಾಯ ಏನಾದರೂ ಸಿಕ್ಕಿದರೆ ಹರಯೇ ಅದು ತನ್ನ ಪರಮಾತ್ಮನೇ ಬಳಗವನ್ನೆಲ್ಲ ಕರೆಯುತ್ತದೆ. ಪ್ರಣತ ಅದೇ ಮನುಷ್ಯನಿಗೆ ಏನಾದರೂ ಕ್ಲೇಶನಾಶಾಯ ಸಿಕ್ಕಿದರೆ ಅವನ ಗೋವಿಂದಾಯ ತನ್ನ ನಮೋ ಬಳಗವನ್ನೆಲ್ಲ ನಮಃ ಕಳೆದುಕೊಳ್ಳುತ್ತಾನೆ. ಕೃಷ್ಣಾಯ ನಮ್ಮನ್ನು ತಪ್ಪಾಗಿ ವಾಸುದೇವಾಯ ತಿಳಿದುಕೊಂಡಾಗ ಹರಯೇ ಒಬ್ಬಂಟಿಯಾಗಿರುವುದೇ ಪರಮಾತ್ಮನೇ ಒಳ್ಳೆಯದು. ಪ್ರಣತ ಏಕೆಂದರೆ ನಮ್ಮ ಮಾತು, ನಮ್ಮ ಕ್ಲೇಶನಾಶಾಯ ಕಾಳಜಿ ಕೊನೆಗೆ ಗೋವಿಂದಾಯ ಅವರಿಗೆ ನಮೋ ನಾಟಕ ನಮಃ ಎನಿಸಿಬಿಡುತ್ತದೆ. ನೇರವಾಗಿ ಕೃಷ್ಣಾಯ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ, ವಾಸುದೇವಾಯ ಸುಳ್ಳು ಹರಯೇ ಹೇಳುವವರಿಗೆ ಮಿತ್ರರು ಪರಮಾತ್ಮನೇ ಜಾಸ್ತಿ. ಪ್ರಣತ ಸ್ವಾರ್ಥಕ್ಕಾಗಿ ಚಂದದ ಕ್ಲೇಶನಾಶಾಯ ಮಾತುಗಳನ್ನಾಡುವವರಿಗೆ ಬೆಲೆ ಜಾಸ್ತಿ. ಗೋವಿಂದಾಯ ನಮೋ ನಿಸ್ವಾರ್ಥ ನಮಃ ಮನಸ್ಸಿನವರಿಗೆ ನೋವು ಜಾಸ್ತಿ. ಕೃಷ್ಣಾಯ ಯಾರೊಬ್ಬರಿಗಾಗಿಯೂ ವಾಸುದೇವಾಯ ಹರಯೇ ಅಳಬೇಡಿ. ಅವರು ಪರಮಾತ್ಮನೇ ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಪ್ರಣತ ಯಾರು ನಿಮ್ಮ ಕ್ಲೇಶನಾಶಾಯ ಕಣ್ಣೀರಿಗೆ ಯೋಗ್ಯರೋ ಅವರು ಗೋವಿಂದಾಯ ನಿಮ್ಮನ್ನು ನಮೋ ಅಳಲು ಬಿಡುವುದಿಲ್ಲ. ನಮಃ ಯಾರು ನಿಮಗೆ ಸಹಾಯ ಕೃಷ್ಣಾಯ ಮಾಡುತ್ತಿದ್ದಾರೋ ಅವರನ್ನು ವಾಸುದೇವಾಯ ಮರೆತು ಹರಯೇ ಬಿಡಬೇಡಿ. ಪರಮಾತ್ಮನೇ ಯಾರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೋ ಪ್ರಣತ ಅವರನ್ನು ದ್ವೇಷಿಸಬೇಡಿ. ಕ್ಲೇಶನಾಶಾಯ ಯಾರು ನಿಮ್ಮನ್ನು ಗೋವಿಂದಾಯ ನಂಬುತ್ತಾರೋ ನಮೋ ಅವರನ್ನು ಮೋಸ ಮಾಡಬೇಡಿ. ಕೃಷ್ಣಾಯ ಯಾರು ಒಬ್ಬ ವ್ಯಕ್ತಿಯನ್ನು ವಾಸುದೇವಾಯ ಸಮಯಕ್ಕೆ ಹರಯೇ ತಕ್ಕಂತೆ ನಂಬಿಸಿ ಮೋಸ ಪರಮಾತ್ಮನೇ ಮಾಡುತ್ತಾರೋ ಅಂತವರಿಗೆ ಆ ಪ್ರಣತ ಸಮಯವೇ ಒಂದು ದಿನ ಕ್ಲೇಶನಾಶಾಯ ತಕ್ಕ ಪಾಠ ಕಲಿಸುತ್ತದೆ. ಗೋವಿಂದಾಯ ನಮೋ ಬಲವಂತವಾಗಿ ನಮಃ ಜೀವನದಲ್ಲಿ ಯಾರನ್ನು ಉಳಿಸಿಕೊಳ್ಳಲು ಕೃಷ್ಣಾಯ ಪಡಬೇಡಿ. ವಾಸುದೇವಾಯ ಹರಯೇ ಸ್ನೇಹ ಸಂಬಂಧ ಪರಮಾತ್ಮನೇ ಎನ್ನುವವರು ಪ್ರಣತ ಕಾರಣ ಇಲ್ಲದೆ ಇದ್ದರೂ ಕ್ಲೇಶನಾಶಾಯ ಸಹ ಗೋವಿಂದಾಯ ಜೊತೆಯಾಗಿ ನಮೋ ಇರುವವರು. ನಮಃ ನಿಮ್ಮ ಮನಸ್ಸಿಗೆ ನೋವು ಕೃಷ್ಣಾಯ ಮಾಡುವ ವ್ಯಕ್ತಿಗಳಿಗೆ ವಾಸುದೇವಾಯ ನಿನ್ನ ಹರಯೇ ಬೆಲೆ ತಿಳಿಯಬೇಕೆಂದರೆ ಪರಮಾತ್ಮನೇ ಮೊದಲು ಪ್ರಣತ ನೀನು ಅವರನ್ನು ಕ್ಲೇಶನಾಶಾಯ ನಿರ್ಲಕ್ಷಿಸುವುದನ್ನು ಕಲಿ. ಗೋವಿಂದಾಯ ಸಂಬಂಧಗಳಲ್ಲಿ ನಮೋ ತೀರ ನಮಃ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಕೃಷ್ಣಾಯ ಚಿನ್ನ. ವಾಸುದೇವಾಯ ಇಲ್ಲವಾದರೆ ಹರಯೇ ಪರಮಾತ್ಮನೇ ಉಳಿಯಬಹುದಾದ ಸಿಹಿ ನೆನಪುಗಳು ಕೂಡ ಪ್ರಣತ ಕಹಿಯಾಗಿ ಕ್ಲೇಶನಾಶಾಯ ಕಾಡಬಹುದು. ಗೋವಿಂದಾಯ ಶ್ರೀಕೃಷ್ಣ ನಮೋ ಒಂದೇ ನಮಃ ಜಗದ್ಗುರು. ಶುಭವಾಗಲಿ. ಕೃಷ್ಣಾಯ ವಾಸುದೇವಾಯ